ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತಾರಂತ ಕ್ಯಾರೆಟ್ ಹಲ್ವದ ರೆಸಿಪಿ ತೋರಿಸ್ಕೊಡ್ತೀನಿ. ಸೊ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಮಗೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕಂತಲೇ ಕ್ಯಾರೆಟ್ ಸಿಗುತ್ತೆ, ಫುಲ್ ರೆಡ್ ಕಲರ್ ಉದ್ದಾಗಿರುತ್ತೆ. ಅದನ್ನ ನೀವು ಕಟ್ ಮಾಡಿಕೊಂಡು ಬೇಯಿಸು ಮಾಡ್ಬೋದು ಅಥವಾ ತುರಿದ್ಬಿಟ್ಟು ಕೂಡ ಮಾಡ್ಬೋದು. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಇವಾಗ ಇಲ್ಲಿ ನಾನು ಕ್ಯಾರೆಟ್ನ ಪೀಲ್ ಆಫ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ತುಪ್ಪ, ಸಕ್ಕರೆ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಹಾಲು ಕೂಡ ಯೂಸ್ ಮಾಡ್ತೀನಿ ಕ್ಯಾರೆಟ್ ಹಲ್ವಾ ಮಾಡುವಾಗ. ಇವಾಗ ನಾನು ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ. ಇದನ್ನು ನೀವು ಕಟ್ ಮಾಡಿ ಬೇಯಿಸಿ ಕೂಡ ಮಾಡ್ಬೋದು, ಹಾಗೆ ಕ್ಯಾರೆಟ್ನ ತುರ್ದು ಫ್ರೈ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ಬೋದು. ಇವಾಗ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನು ಇವಾಗ ಮತ್ತೆ ವಾಪಸ್ ಒಂದು ಕಂಟೈನರ್ ತೆಗಿತಾ ಇದ್ದೀನಿ. ಸೊ ನಾನು ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿ ಫ್ರೈ ಮಾಡಿ. ಇದನ್ನ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತ ಅಂದರೆ ಇದು ಫ್ರೈ ಆಗಿಬಿಟ್ಟು ಮೆತ್ತಗಾಗಿ ಹೋಗಿರುತ್ತೆ, ಎಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆದರೆ ನೀರಿನ ಅಂಶ ಹೋಗ್ಬಿಟ್ಟು ಇದು ಮೆತ್ತಗಾಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಗೊತ್ತಾಗಿದ್ದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ನಾನು ಇನ್ನೂ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಆ್ಯಂಡ್ ಆವಾಗಲೇ ಮರ್ತೋಗಿದೆ ಹೇಳೋದು. ಸೊ ಇದಕ್ಕೆ ನಾವು ಏಲಕ್ಕಿ ಕೂಡ ಬೆರೆಸ್ಬೇಕು. ಏಲಕ್ಕಿ ಚಿಕ್ಕದಾಗಿ ಏನಂತಾರೆ ಕುಟ್ಕೊಂಡು ಅಥವಾ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಬೇಕು. ಸೊ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ, ವಾಸನೆ ಬರುತ್ತೆ, ಸಖತ್ತಾಗಿ ಚೆನ್ನಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಏಲಕ್ಕಿಯನ್ನು ಪೌಡ್ರ್ ಮಾಡಿ ಸೇರಿಸ್ಬೇಕು. ಸೊ ನಾನು ಇಲ್ಲಿ ಏಲಕ್ಕಿಯನ್ನು ಈ ಒಂದು ಇದರಲ್ಲಿ ಕುಚ್ಕೊಂಡು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಿದ್ದೀನಿ. ನಾನು ಅದ್ರ ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಜೊತೆಗೇನೆ ಹಾಕ್ತಾ ಇದ್ದೀನಿ. ಸೊ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ, ಚೆನ್ನಾಗಿ ಫ್ರೈ ಆಗ್ತಾ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಮೆತ್ತಗಾಗಿದೆ, ನೀರೆಲ್ಲ ಬಿಟ್ಕೊಂಡಿರೋದೆಲ್ಲ ಒಣಗೋಗಿದೆ. ಸೊ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಇದು ಚೆನ್ನಾಗಿ ಕುಕ್ ಆಗ್ತಿದೆ ಅಂತ ಅರ್ಥ. ಇದಕ್ಕೆ ಇವಾಗ ನಾವು ಸಕ್ಕರೆ ಸೇರಿಸ್ಕೋಬೇಕು. ಸೊ ನಾವಿವಾಗ ಸಕ್ಕರೆ ಆ್ಯಡ್ ಮಾಡ್ತೀವಿ. ಈ ಕ್ವಾಂಟಿಟಿಗೆ ಎಷ್ಟು ಬೇಕು ಅದಕ್ಕೆ ನಾನು ಅಷ್ಟು ಸಕ್ಕರೆನ ಸೇರಿಸ್ಕೊತಿದ್ದೀನಿ. ಆಲ್ಮೋಸ್ಟು ಒಂದು 6 ಟೇಬಲ್ ಸ್ಪೂನ್ ಅಷ್ಟು ನಾವು ಶುಗರ್ ಹಾಕೋಣ. ಒಬ್ಬೊಬ್ಬರಿಗೆ ತುಂಬ ಶುಗರ್ ಅಂದರೆ ಇಷ್ಟ ಇರೋದು, ಒಬ್ಬರಿಗೆ ಲೈಟಾಗಿ ಇರಬೇಕು. ಇವಾಗ ನಾನು ಸ್ವಲ್ಪ ಇದಕ್ಕೆ ಲೀಡ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀನಿ, ಸ್ಲೋ ಫ್ಲೇಮಲ್ಲಿ. ಶುಗರ್ ಹಾಕಿದ್ಮೇಲೆ ನೀರಿನ ಅಂಶ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ.
ಇವಾಗ ನಾವು 1 ಕಪ್ ಹಾಲನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ. ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ. ಅದಕ್ಕೆ ಸ್ವಲ್ಪ 2 ಮಿನಿಟ್ಸ್ ಲಿಡ್ ಹಾಕಿಬಿಟ್ಟು ಸ್ವಲ್ಪ ಬೇಯಿಸಬೇಕು. ಆ್ಯಂಡ್ ದೆನ್ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊ.